ವೈರಲ್ ಆಗಿ ಹೇಳಿ ಸರ್, ಈಗ ನಿಮಗೂ ಗೊತ್ತು, ಚುನಾವಣೆ ಟೈಮ್ನಲ್ಲಿ ಇಂಥವೆಲ್ಲ ಚೂರು ಓಪನ್ ಸೀಕ್ರೆಟೇ ಆಗಿದ್ವು. ಆದರೆ ಏನೈತಿ, ಪಾರ್ಟಿ ಇನ್ವೆಸ್ಟಿಗೇಟ್ ಮಾಡಲಿ, ಆಡಿಯೋ ಕ್ಲಿಪ್ ವೆರಿಫೈ ಮಾಡಲಿ ಸರಿಯಾಗೈತಾ ಇಲ್ಲ ಅಂತ. ಆಮೇಲೆ ಇನ್ನೊಂದು ಚೂರು ಎವಿಡೆನ್ಸ್ ಏನೈತಿ ಎಲ್ಲದು ಹೊರಗೆ ಬರಲಿ. ಆಮೇಲೆ ಏನು ಆ್ಯಕ್ಷನು ಅದೆಲ್ಲ ಹೈಕಮಾಂಡ್ ಮೇಲೆ ಬಿಟ್ಟು. ಇಲ್ಲ, ಇದು ನೀವು ನೋಡಿರ, ಇದು ಪ್ರತಿ ಎಲೆಕ್ಷನಲ್ಲಿ ಯಾವ್ದಾರ ಪಕ್ಷ ಇರಲಿ ಹಿಂಗೆ ಇರ್ತವ್ರಿ. ನೀವು ನ್ಯೂಸ್ ಅವರೇ ಕವರ್ ಮಾಡ್ತೀರಾ, ಎ ಟೀಮು ಬಿ ಟೀಮು. ಆದರೆ ಭಾಳ ಕಡೆ ಎಲೆಕ್ಷನ್ ಬಂದಾಗ ಯಾರ ಕ್ಯಾಂಡಿಡೇಟ್ ಘೋಷಣೆ ಆದಮೇಲೆ ಎಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡೋದು, ಅದು ಒಂದು ಪದ್ಧತಿ ಐತಿ. ಆಮೇಲೆ ಅದನ್ನೇ ಭಾಳ ಜನ ಹಂಗೆ ಮುಂದುವಯ್ತಾರೆ ಎಲೆಕ್ಷನಲ್ಲಿ. ಆದರೆ ಯಾರ್ಯಾರು ಏನೇನು ಮಾಡಲ್ಲ, ಆ್ಯಂಟೈ ಪಾರ್ಟಿ ಬಿಹೇವ್ ಮಾಡ್ತಾರೆ, ಅದು ಯಾರಿಗೂ ಚೆನ್ನಾಗಿ ಅನ್ಸಲ್ಲ ರೀ. ಪಾರ್ಟಿಗೂ ಚೆನ್ನಾಗಿ ಅನ್ಸಲ್ಲ, ಪಾರ್ಟಿ ಸಪೋರ್ಟ್ ಮಾಡೋ ಜನಕ್ಕೂ ಚೆನ್ನಾಗಿ ಅನ್ಸಲ್ಲ, ಮತದಾರರಿಗೂ ಚೆನ್ನಾಗಿ ಅನ್ಸಲ್ಲ ರೀ. ಸೊ ಏನೈತಿ, ಮುಂದೆ ಹೈಕಮಾಂಡ್ ಡಿಸಿಷನ್ ತಗೊಳ್ರಿ ಸರ್. ಈಗ ನೀವೇ ನೋಡಿದ್ರಿ, ಆ ಕ್ಲಿಪ್ನಲ್ಲೇ ಕ್ಲಿಯರಾಗಿ ಕಾಣ್ತು. ಅದು ಬಿ ಜೆ ಪಿನೂ ಇನ್ವಾಲ್ವ್ಡ್ ಇತ್ತು. ಬಿ ಜೆ ಪಿ ಅವ್ರ ಕ್ಯಾಂಡಿಡೇಟ್ ಹೆಸರು ತಗೊಂಡಿದ್ರು, ಸ್ಪಷ್ಟವಾಗಿ ಮಾತಾಡಿದ್ರು ಅವ್ರ ಜೊತೆ ಅಂತಲೇ ಒಂದು ಪಾರ್ಟ್ ಇತ್ತು ಕ್ಲಿಪ್ನಲ್ಲಿ. ಬಿ ಜೆ ಪಿ ಕ್ಯಾಂಡಿಡೇಟ್ ಇದ್ದರು, ಎಸ್ ಡಿ ಪಿ ಎ ಕ್ಯಾಂಡಿಡೇಟ್ ಇದ್ದರು, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಇದ್ದರು. ಸೊ ಇದು ಕ್ಲಿಯರಾಗಿ ಗೊತ್ತಾಯಿತು. ಈಗ ನಮ್ದು ಎಲ್ಲರದು ಅದೇ ಒಂದು ಕ್ವೆಶ್ಚನ್ ಇತ್ತಲ್ಲ, ಎಲೆಕ್ಷನ್ ನಡೆಯೋಕ್ಕಾರ ಷಡ್ಯಂತ್ರ ನಡೀತೈತಿ ಅಂತಲೂ ಅನಿಸ್ತಿತ್ತು. ಆಮೇಲೆ ಎಲ್ಲ ಸ್ಪಷ್ಟವಾಗಿ ಗೊತ್ತಾಯ್ತದೆ, ಇವರೆಲ್ಲರೂ ಒಗ್ಗಟ್ಟಾಗೆ ಅಟ್ಲೀಸ್ಟ್ ಅದರೆಲ್ಲರ ಒಗ್ಗಟ್ಟಿದ್ದಾರೆ. ಇವರೆಲ್ಲರೂ ಎಸ್ ಡಿ ಪಿ ಎ, ಬಿ ಜೆ ಪಿ, ಸಮರ್ಥ ಅವರೆಲ್ಲರೂ ನಾವು ಒಗ್ಗಟ್ಟಾರ ಮಾಡಿಸ್ದ ಸಮರ್ಥ. ಅದು ಅಟ್ಲೀಸ್ಟ್ ಚೂರು ಏನಂತಾರೆ, ಧೈರ್ಯ ಇದ್ದರೆ ಜೊತೆಗೆ ಬರಬೇಕಿತ್ತು. ನಾವೆಲ್ಲರೂ ವೋಟ್ಸ್ ಒಂದೇ ಸರ್ತಿ ಮಾಡ್ತೀವಿ ಅಂದರೆ ಹಂಗಾರ ಗೆಲ್ಬೋದಿತ್ತು ಅವರು. ಆದರೆ ಗೆಲ್ಲಕ್ಕಾಗಲಿಲ್ಲ, ಯಾಕಂದರೆ ಅವ್ರದ್ದು ಅದೇ ಏನಂತಾರೆ ಪ್ಲ್ಯಾನ್ ಇತ್ತು ಯಾವಾಗಲೂ. ಎಲ್ಲರನ್ನ ಜನನ ಮತದಾರರನ್ನು ಎಲ್ಲರೂ ಡಿವೈಡ್ ಮಾಡಿ ಗೆಲ್ಲೋದು, ಅದೇ ಅವ್ರದ್ದು ಷಡ್ಯಂತ್ರ ರೀ ಸರ್. ಆಮೇಲೆ ಅದು ನಡೆಯಲ್ಲ. ನಮ್ಮ ದುಗಮ್ಮ ಅಂಥವೆಲ್ಲ ಕೆಲ್ಸಗಳು ಅಂಥವು ಮಾಡೋರಿಗೆ ಊರಿನಲ್ಲಿ ಬೆಳೆಯೋಕ್ಕೆ ನಡೆಯಲ್ಲ ರೀ.